ನಾನು ಮುಖ್ಯ ಬೆಳೆಯಾಗಿ ನಿಂಬೆಯನ್ನು ಆಯ್ಕೆ ಮಾಡಿಕೊಂಡಾಗ ಎರಡೂ ನಿಂಬೆಯ ಮಧ್ಯದಲ್ಲಿ ಒಂದು ಸಂಗಾತಿ ಗಿಡವಾಗಿ ಗ್ಲಿರಿಸಿಡಿ ಹಾಕಿದ್ದೀವಿ. ನೋಡಿ ಗ್ಲಿರಿಸಿಡಿ ಬೊಡ್ಡೆ ನೋಡಿ, 4 ವರ್ಷದ ಗಿಡ ಬೊಡ್ಡೆ ಎಷ್ಟು ಸಲ ಕತ್ತರಿಸ್ಕೊಂಡಿದೆಯೋ ಇದು. ಹಾಗಾಗಿ ಈ ಒಂದು ಗ್ಲಿರಿಸಿಡಿಯ ಗಿಡ ಈ ಭಾಗದಲ್ಲಿರೋ ನಿಂಬೆ ಗಿಡಕ್ಕೂ ಸಂಗಾತಿ ಗಿಡ, ಆ ಮುಂದೆ ಇರತಕ್ಕಂಥ ನಿಂಬೆ ಗಿಡಕ್ಕೂ ಸಂಗಾತಿ ಗಿಡವಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಇನ್ನು ನೀವು ಕಡಿಮೆ ಅಂತರದಲ್ಲಿ ನಿಂಬೆ ಗಿಡಗಳನ್ನು ಹಾಕ್ಕೊಂಡ್ರೆ, ಮಧ್ಯದಲ್ಲಿ ಒಂದು ಸಂಗಾತಿ ಗಿಡ ಹಾಕಿದ್ರೂ ಅದರದ್ದು ಬೆನಿಫಿಟ್ಟು ಎರಡು ಗಿಡಕ್ಕೆ ಸಿಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀವಿ. ಆದರೆ ನೀವು ವಾಣಿಜ್ಯವಾಗಿ ಮಾಡುವಾಗ ಈ ನಿಂಬೆ ಗಿಡದ ಅಂತರವನ್ನು ನೀವು ಜಾಸ್ತಿ ಮಾಡಿದ್ರೆ 9 ಅಡಿ 12 ಅಡಿ 16 ಅಡಿ ಕೊಟ್ಟಾಗ ನಿಮ್ಮ ನಿಂಬೆ ಗಿಡದ ಪೂರ್ವ ಮತ್ತು ಪಶ್ಚಿಮ ಎರಡು ಭಾಗದಲ್ಲಿ ಸಂಗಾತಿ ಗಿಡಗಳನ್ನು ಹಾಕಬೇಕು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಈ ನಿಂಬೆ ಗಿಡಕ್ಕೆ ಇದುವರೆಗೂ ಶಕ್ತಿ ತುಂಬಿರೋದೇ ಈ ಸಂಗಾತಿ ಗಿಡ ಗ್ಲಿರಿಸಿಡಿಯಾ. ಸೊ ಇದನ್ನು ನೀವು ಹಾಕ್ತಾ ಬಂದಷ್ಟು ನಿಮ್ಮ ಈ ಮುಖ್ಯ ಬೆಳೆ ನಿರಾತಂಕವಾಗಿ ಆರೋಗ್ಯವಾಗಿ ಬೆಳೆಯೋದನ್ನು ನೀವಿಲ್ಲಿ ಗಮನಿಸ್ತೀರ.